ಬರೀ ನೋಡೋಕೆ ಚೆನ್ನಾಗಿದ್ದಾರೆ ಅಂಥೇಳಿ ಲವ್ ಮಾಡಬೇಡಿ. ಅವತ್ತು ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ಇವತ್ತು ಕೈ ಕೊಟ್ಟಿದ್ದಾರೆ. ಇದು ಟ್ರೂ ಲವ್ ನೊಂದ ಮನಸ್ಸುಗಳಿಗೆ, ಬೇಸತ್ತ ಹೃದಯಗಳಿಗೆ ತಂಗಾಳಿ ತಂಪಿನಲ್ಲಿ ಈ ನಿಮ್ಮ ಪ್ರೀತಿಯ ಹುಡುಗ ಮಾಡುವಂಥ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ, ಆಲ್ಮೋಸ್ಟು ನನ್ನ ಕಂಟೆಂಟ್ ಬಂದು ನೊಂದಿರ್ತಕ್ಕಂಥ ಮನಸ್ಸುಗಳಿಗೆ ಸಮಾಧಾನ ಮಾಡುವಂಥ ರಿಯಾಲಿಟಿ, ಅವರಿಗೆ ವಿಚಾರ ತಿಳಿಸಿ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಲೈಕ್ ಇರಲಿ, ನಿಮ್ಮ ಕಮೆಂಟ್ ಇರಲಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಬರೀ ನೋಡೋಕೆ ಚೆನ್ನಾಗಿದ್ದಾರೆ ಅಂಥೇಳಿ ಲವ್ ಮಾಡಬೇಡಿ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂಥೇಳಿನೂ ಲವ್ ಮಾಡಬೇಡಿ. ಸೊ ಏನು ಇಂಪಾರ್ಟೆಂಟ್ ಆಗುತ್ತೆ ಲವ್ ಮಾಡೋಕ್ಕೆ, ನಮಗೇನು ಮುಖ್ಯ ಆಗುತ್ತೆ ಅದು ತುಂಬ ಮುಖ್ಯ ಇರುತ್ತೆ. ನಾನು ಎವ್ರಿಡೇ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಎಷ್ಟೋ ಜನ, ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಸರ್, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಗೊತ್ತಾ ಸರ್, ಅವರು ಇವತ್ತು ಕೈ ಕೊಟ್ಟಿದ್ದಾರೆ ಸರ್, ಅವತ್ತು ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ಇವತ್ತು ಕೈ ಕೊಟ್ಟಿದ್ದಾರೆ. ಇದು ಟ್ರೂ ಲವ್ ಟ್ರೂ ಲವ್ ಆಗಿ ನನ್ನ ಜೊತೆಗಿದ್ರೆ ಅವರು ಅಂತ ಎಷ್ಟೋ ಪ್ರಶ್ನೆ ಕೇಳ್ತಾರೆ. ನನ್ನ ಕೈಲಿ ಆಗ್ತಿಲ್ಲ ಸರ್ ಅವ್ರು ಮರೆಯೋಕ್ಕೆ ಅಂತಲೂ ಕೇಳಿದ್ದಾರೆ ಎಷ್ಟೋ ಜನ. ಸೊ ಇವತ್ತು ನಾನು ಜಸ್ಟ್ ಒಂದು ಈ ಲವ್ ಲೈಫಲ್ಲಿ ಹೇಗಿರಬೇಕು, ಲವ್ ನೋವು ಆಗಬಾರ್ದು. ಓಕೆ, ಸೊ ಅದಕ್ಕೋಸ್ಕರ ಇವತ್ತು ಟಾಪಿಕ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಏನಂದರೆ, ಯಾರೋ ಚೆನ್ನಾಗಿದ್ದ ತಕ್ಷಣ ಮಾತಾಡಿದ ತಕ್ಷಣ ಒಪ್ಕೊಂಬಿಡ್ಬೇಡಿ. ಸೊ ಲವ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನೋಡಿ, ಭಾವನೆಗಳ ಜೊತೆ ನಾವು ಮಿಕ್ಸ್ ಆಗಿ ಹೋಗ್ತೀವಿ, ರೈಟ್? ಫ್ರೆಂಡ್ಶಿಪ್ಪು ಅಲ್ಲೂ ಕೂಡ ಭಾವನೆ, ಗಂಡ ಹೆಂಡತಿ ಅಲ್ಲೂ ಕೂಡ ಭಾವನೆ. ಸೊ ನಮ್ಮ ಲವ್ ಹೇಗಿರಬೇಕು ಅಂತ ಹೇಳಿದ್ರೆ, ಫ್ರೆಂಡ್ಶಿಪ್ ಜೊತೆಗೆ ಮಿಕ್ಸ್ ಆಗ್ತಾ ಗಂಡ ಹೆಂಡತಿ ಆಗ್ತಾ, ಅಂದರೆ ಭಾವನೆಗಳ ಮಧ್ಯೆ ಸಾಗಬೇಕು. ಸೊ ಇಲ್ಲ ಹೇಗಿರಬೇಕು ಒಬ್ರಿಗೊಬ್ಬರು ರೆಸ್ಪಾನ್ಸ್, ಫಸ್ಟ್ ಆಫ್ ಆಲ್ ಅಲ್ಲಿ ಗೌರವ ಇರಬೇಕಾಗತ್ತೆ. ಯಾವುದೇ ಪ್ರೀತಿ ನಿಮ್ಮ ಸೈಡಿಂದ ಬರಲಿ ಅವ್ರ ಸೈಡಿಂದ ಬರಲಿ, ಒಂದು ರೆಸ್ಪೆಕ್ಟ್ ಇರಬೇಕು, ರೈಟ್? ನಿಮ್ಮ ಭಾವನೆಗಳಿಗೆ ರೆಸ್ಪೆಕ್ಟ್ ಮಾಡಬೇಕು, ಅವ್ರ ಭಾವನೆಗಳಿಗೆ ರೆಸ್ಪೆಕ್ಟ್ ಮಾಡಬೇಕು. ನೆಕ್ಸ್ಟು ಬಂದು ನಿಮ್ಮ ಕಷ್ಟ ಕಾಲದಲ್ಲೂ ಕೂಡ ನಿಮ್ಮನ್ನು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಬೆಣ್ತಟ್ತಾ ಇರಬೇಕು. ಅವರು ನಿಮ್ಮ ಹಿತೈಷಿಗಳು ಅಂತ ಹೇಳ್ತೀವಿ ನಾವು. ಲವ್ ಇದ್ರ ಅರ್ಥ ಏನು? ಪ್ರೀತಿಯಿಂದ ಬರುವಂಥ ಕಷ್ಟಗಳನ್ನು ಎಕ್ಸೆಪ್ಟ್ ಮಾಡ್ಕೊಂಡು ನಿಮ್ಮ ಜೊತೆ ನಿಲ್ಲುವುದೇ ಲವ್ ಅಂತ ಹೇಳ್ತೀವಿ ನಾವು ಲೈಫಲ್ಲಿ. ಪ್ರೀತಿಯಿಂದ ನಿಮ್ಮ ಜೊತೆಗೆ ನಿಂತ್ಕೊಬೇಕು, ಅವ್ರು ಕಷ್ಟ ಸುಖ ಎರಡಕ್ಕೂ, ರೈಟ್? ಕಷ್ಟ ಬಂದರೆ ನಾನು ಅದಕ್ಕೆ ಸಂಬಂಧಪಡಲ್ಲ ಅಂತ ಹೇಳೋದಲ್ಲ ಆ್ಯಕ್ಚುಲಿ. ಈ ಕೆಲವ್ರು ಎಷ್ಟೋ ಕೇಳಿದ್ದೀನಿ ನಾನು. ಆಮೇಲೆ ಕೆಲವರು ನಿಮ್ಮಂದ ದುಡ್ಡು ಕಿತ್ಕೊಬೇಕಾದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ರನ್ನ ಚಿನ್ನ ಊಟ ಮಾಡಿದೆ, ಎಲ್ಲಿದೆಯಾ, ಆರೋಗ್ಯ ನೋಡ್ಕೋ, ದುಡ್ಡು ಕೀಳೋ ತನಕ ಅಷ್ಟೇ. ಅದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ದುಡ್ಡು ಅವೆಲ್ಲ ಇಸ್ಕೊಂಡ ಮೇಲೆ ದುಡ್ಡಿಲ್ಲ ಅವ್ರ ಹತ್ರ ಅಂತ ಗೊತ್ತಾದ ಮೇಲೆ, ನೀನಂಗೆ ಸಂಬಂಧ ಇಲ್ಲ, ಯಾವ ದಾಸಯ್ಯ ನೀನು, ಯಾವ್ರು ನೀನು ಅಂತ ಹುಡುಗಿರಿಗೂ ಕೇಳ್ತಾರೆ, ಹುಡುಗರು ಕೇಳ್ತಾರೆ. ಸೊ ಇದೆಲ್ಲ ಆ್ಯಕ್ಚುಲಿ ಲವ್. ಇಂಥದ್ದನ್ನು ನೀವು ಅಂದ್ಕೊಂಬೇಡಿ. ನಿಮ್ಮ ಪ್ರತಿ ಕಷ್ಟದಲ್ಲೂ ಕೂಡ ನಿಯತ್ತಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಟ್ರೂ ಲವ್ ಅಂತ ಹೇಳಿ, ರೈಟ್? ಕಷ್ಟ ಎಲ್ರಿಗೂ ಬರುತ್ತೆ ಲೈಫಲ್ಲಿ, ಬಟ್ ಅದನ್ನು ಲೈಕ್ ಹ್ಯಾಂಡ್ಲ್ ಮಾಡ್ತಾ ಮುಂದೆ ಮೂವ್ ಆನ್ ಆಗಬೇಕು. ಕೈ ಹಿಡ್ದಿದ್ದೀವಿ ಅಂದಮೇಲೆ ಕೊನೆ ತನಕನೂ ಇರಲಿ. ನಾನು ಹೇಳೋದು, ಸಾಧ್ಯ ಆದರೆ ಮನೆಯವ್ರಿಗೆ ಒಪ್ಪಿಸಿ, ಓಡೋಗಿ ಲವ್ ಮಾಡಬೇಡಿ. ಸಾಧ್ಯವಾದರೆ ಮನೆಯವ್ರಿಗೆ ಒಪ್ಪಿಸಿ. ನಾನು ಅದೇ ಹೇಳ್ತಿರೋದು. ಎಷ್ಟೋ ಜನ ನೋಡೋಕೆ ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಹೋಗಿ ಬಿಡ್ತಾರೆ. ಬಲವಂತವಾಗಿ ಅವ್ರ ಹಿಂದೆ ಹೋಗಿ ನಿಮ್ಮ ಲೈಫ್ ಹಾಳು ಮಾಡ್ಕೊಬೇಡಿ. ಆ್ಯಂಡ್ ಚೆನ್ನಾಗಿ ಮಾತಾಡಿದ್ರು ನಿಮ್ಮ ಜೊತೆಗೆ ಅಂತೇಳಿನೂ ಕೂಡ ಇದು ಮಾಡ್ಕೊಬೇಡಿ. ನಿಮಗೆ ಇಷ್ಟಪಡ್ತಾರಾ ನೋಡ್ಕೊಳ್ಳಿ ಫಸ್ಟು. ನಿಮ್ಮ ಭಾವನೆಗಳಿಗೆ ರೆಸ್ಪೆಕ್ಟ್ ಮಾಡ್ತಾರಾ, ನಿಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡ್ತಾರಾ, ನಿಮ್ಮ ಜೊತೆ ಕಷ್ಟದಲ್ಲಿ ನಿಂತ್ಕೊಳ್ತಾರಾ, ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ನೀವು. ಅದು ಬಿಟ್ಟು ಎಲ್ಲೋ ಒಂದು ಕಡೆ ಚೆನ್ನಾಗಿ ಮಾತಾಡಿದ ತಕ್ಷಣ ಎಲ್ಲ ನಿಮ್ಮ ಸರೆಂಡರ್ ಆಗಿಬಿಡಬೇಡಿ. ಅಲ್ಲಿ ಜೀವನ ಪೂರ್ತಿ ನೀವು ನೋವನ್ನು ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಬದುಕು ಒಂದಿನದಲ್ವಲ್ಲ. ಮದುವೆ ಅಂತ ಆದರೆ ಬಾಳಿ ಬದುಕೋಕ್ಕಂತ ಮದುವೆ ಆಗಿರ್ತೀವಿ. ಲೈಫ್ ಲಾಂಗ್ ಅಲ್ಲಿ ಕಷ್ಟ ಸುಖ ಎರಡೂ ಬರುತ್ತಲ್ಲ, 100%. ಸುಖಕ್ಕಿಂತ ಜಾಸ್ತಿ ಕಷ್ಟನೇ ಜಾಸ್ತಿ ಬರೋದ್ರಿಂದ ಆ ಮದುವೆ ಅನ್ನೋ ಏನು ಬಂಧನ ಇದೆಯಲ್ಲ, ಕಷ್ಟದಲ್ಲಿ ಇಬ್ಬರು ಹ್ಯಾಂಡ್ಲ್ ಮಾಡೋವಂಥದ್ದು ಇರಬೇಕು. ಅಲ್ಲಿ ಪ್ರೀತಿ ನೀಡಿದೆ, ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ನೀಡಿದೆ, ಅಲ್ಲಿ ರೆಸ್ಪೆಕ್ಟ್ ನೀಡಿದೆ, ಅಲ್ಲಿ ಭಾವನೆಗಳು ನೀಡಿದೆ. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಂಥವರು ನಿಜವಾಗ್ಲೂ ಪ್ರೀತಿ ಮಾಡಿದರೆ ಮಾತ್ರ ನಿಮ್ಮ ಜೊತೆ ನಿಲ್ತಾರೆ. ಇಲ್ಲ ಅಂದರೆ ಟೈಮ್ ಪಾಸ್ ಆಗಿಬಿಡುತ್ತೆ ಅದು, ರೈಟ್? ಸೊ ಅವನ ಕಾರಣಕ್ಕೆ ಯಾರೋ ಚೆನ್ನಾಗಿದ್ದಾರೆ ಅಂದ ತಕ್ಷಣ, ಯಾರೋ ನಿಮ್ಮನ್ನು ಹೊಗಳಿದ್ರು ಅಂದ ತಕ್ಷಣ, ಯಾರೋ ನಿಮ್ಮನ್ನು ಚೆನ್ನಾಗಿ ಮಾತಾಡಿದ್ರೆ ದಯವಿಟ್ಟು ಆ ಪ್ರೀತಿ ಒಪ್ಕೊಬೇಡಿ. ಸೊ ನಿಮ್ಮ ಜೊತೆ ನಿಲ್ತಾರ, ನಿಮ್ಮನ್ನು ಇಷ್ಟಪಡ್ತಾರ, ಕಷ್ಟ ಸುಖನ ಅಡ್ಜಸ್ಟ್ ಮಾಡ್ಕೊಳ್ತಾರ, ನೋಡಿಕೊಂಡು ಲವ್ ಮಾಡಿ. ಆ್ಯಂಡ್ ನಿಮ್ಮ ಮದುವೆ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು, ಎಂಥದೇ ಪ್ರಾಬ್ಲಮ್ ಇರಲಿ ಸ್ನೇಹಿತರೆ ಲೈಫಲ್ಲಿ, ಜಸ್ಟ್ ಪ್ರಾಬ್ಲಮ್ ಬಗ್ಗೆ ಫೋಕಸ್ ಮಾಡಬೇಡಿ. ಬಿಕಾಸ್ ಎವ್ರಿ ಸೆಕೆಂಡ್ ಈಸ್ ಮಿಸ್ಸಿಂಗ್ ಫ್ರಮ್ ಯುವರ್ ಲೈಫ್. ನಮಗೆ ಗೊತ್ತಿಲ್ಲದೇ ವಯಸ್ಸಾಗ್ತಿದೆ. ಇದನ್ನು ಜಸ್ಟ್ ನಮ್ಮ ಮೈಂಡಲ್ಲಿ ರೀಕಾಲ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಈ ನಿಮ್ಮ ಮುಸ್ಸಂಜೆ ಮಾತು ಹುಡುಗ ಜೈ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ನಿಮ್ಮ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ನಮಸ್ತೆ.